ಜೋರಾಗಿದೆ ಪ್ರಜ್ವಲ್ ನೆಟ್ವರ್ಕ್. ಪ್ರಜ್ವಲ್ ಬ್ಯಾರಕ್ ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆ ಆಗಿದೆ. ಎಲ್ಲವೂ ಕೂಡ ಇಲ್ಲಿ ಕುಲ್ಲಂ ಕುಲ್ಲ. ಪರಪ್ಪನ ಅಗ್ರಹಾರ ಜೈಲ್ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಿಂದ ಅಲ್ಲಿರುವಂತವರು ಏನನ್ನು ಬೇಕಾದ್ರೂ ಮಾರ್ಕೊಂತಾರೆ ದುಡ್ಡಿಗೋಸ್ಕರ ಅನ್ನುವಂಥದ್ದನ್ನ ಸಾಕಷ್ಟು ಬಾರಿ ಮಾತನಾಡಿದ್ವಿ. ಅದೇ ರೀತಿಯಾಗಿ ಪ್ರಜ್ವಲ್ ಬ್ಯಾರಕ್ ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆ ಆಗಿದೆ. ಸಿಸಿಬಿ ಪೊಲೀಸರಿಂದ ನಿನ್ನೆ ಜೈಲ್ನಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಜ್ವಲ್ನ ಬ್ಯಾರಕ್ ನಲ್ಲಿ ಸಿಕ್ಕಿರುವಂತದ್ದು ಆಂಡ್ರಾಯ್ಡ್ ಫೋನು, ಪೆನ್ ಡ್ರೈವ್, ಚಾರ್ಜರ್ ಎಲ್ಲ ಸಿಕ್ಕಿದೆ. ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪರಿಶೀಲನೆಯನ್ನ ಮಾಡಿದ್ರು ಸಿಸಿಬಿ ಅವರು. ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ ನಲ್ಲೂ ಕೂಡ ತಪಾಸಣೆ ಮಾಡಲಾಗಿದೆ. ಬಟ್ಟೆಗಳಲ್ಲಿ ಪತ್ತೆ ಆಗಿರುವಂತದ್ದು ಆಂಡ್ರಾಯ್ಡ್ ಫೋನ್, ಮೊಬೈಲ್, ಪೆನ್ ಡ್ರೈವ್ ಬೇರೆ ಸಿಕ್ಕಿತ್ತಂತೆ. ಪೆನ್ ಡ್ರೈವ್ ಅಲ್ಲಿ ಏನ್ ಇಟ್ಕೊಂಡಿದ್ನೋ ಏನೋ ಗೊತ್ತಿಲ್ಲ. ಪೆನ್ ಡ್ರೈವ್ ಅಲ್ಲಿ ಯಾರು ಏನ್ ತಗೊಂಡೋಗಿದ್ರೋ ಗೊತ್ತಿಲ್ಲ. ಪೆನ್ ಡ್ರೈವ್ ಕೂಡ ಸಿಕ್ಕಿದೆ, ಚಾರ್ಜರ್ ಸಿಕ್ಕಿದೆ, ಬುಕ್ ಪತ್ತೆ ಆಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ ನಲ್ಲಿ ಮೊಬೈಲ್ ಪತ್ತೆ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಪ್ರಜ್ವಲ್ದ್ ಮಾತ್ರ ಅಲ್ಲ ತಪ್ಪು, ಅಲ್ಲಿರುವಂತ ಅಧಿಕಾರಿಗಳದ್ದು. ಯಾಕೆಂದ್ರೆ ಅಲ್ಲಿ ಎನ್ಲು ತಿನ್ನುವಂತ ಅಧಿಕಾರಿಗಳು, ಭ್ರಷ್ಟಾಚಾರದ ಹಣಕ್ಕೋಸ್ಕರ ಕೈ ಚಾಚುವಂತ ಅಧಿಕಾರಿಗಳ ತಪ್ಪಿನಿಂದಲೇ ಅವನ ಒಂದು ಬ್ಯಾರಕ್ ನಲ್ಲಿ ಆ ಮೊಬೈಲ್ ಫೋನ್ ಎಲ್ಲ ಹೋಗಿರೋದು, ಪೆನ್ ಡ್ರೈವ್ ಹೋಗಿರೋದು, ಚಾರ್ಜರ್ ಹೋಗಿರೋದು. ಪ್ರಜ್ವಲ್ ಬ್ಯಾರಕ್ ನಲ್ಲಿ ಮತ್ತೊಬ್ಬ ಸಜಾಬಂದಿ ಕೂಡ ಕೈದಿಯಾಗಿದ್ದಾನೆ. ಇಬ್ಬರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಿರುವಂತದ್ದು ಪೊಲೀಸರು. ಪ್ರಜ್ವಲ್ A1 ಆಗಿ ಎಫ್ಐಆರ್ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಪೊಲೀಸರು, ಜೈಲಧಿಕಾರಿಗಳು ಮತ್ತು ಸಿಸಿಬಿ ಅಧಿಕಾರಿಗಳಿಂದ ನಡೆದಿದ್ದಂತ ದಾಳಿ ಇದು. ಅಲ್ಲಿಗೆ ಫಸ್ಟ್ ಆಫ್ ಆಲ್ ಮೊಬೈಲ್ ಹೇಗೋಯ್ತು, ಅಲ್ಲಿದ್ದಂತ ಭ್ರಷ್ಟ ಅಧಿಕಾರಿಗಳಿಂದ ಅವನ ಕೈ ತಲುಪಿರುವಂತದ್ದು. ಈಗ A1 ಆಗಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಪ್ರಜ್ವಲ್ನ ಬ್ಯಾರಕ್ ನಲ್ಲಿ ಸಿಕ್ಕಿರುವಂತದ್ದು ಒಂದು ಆಂಡ್ರಾಯ್ಡ್ ಫೋನು, ಪೆನ್ ಡ್ರೈವ್, ಚಾರ್ಜರು. ಆ ಪೆನ್ ಡ್ರೈವ್ ಅಲ್ಲಿ ಏನೇನಿತ್ತು ಅನ್ನುವಂಥದ್ರ ಬಗ್ಗೆ ಏನಾದರೂ ತನಿಖೆ ಮಾಡ್ಲಾಗ್ತಾ ಇದೆಯಾ? ಮತ್ತೆ ಮೊಬೈಲ್ ಫೋನ್ ಹೋಗಿದ್ದೆ ಹೇಗೆ? ಅಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳಿಂದ ಹೋಗಿರುತ್ತೆ. ಅವ್ರ ಮೇಲೆ ಯಾರ ಮೇಲೂ ಕೂಡ ಕ್ರಮ ಇಲ್ವಾ? ಬರೀ ಅಲ್ಲಿರುವಂತ ಕೈದಿಗಳ ಮೇಲೆ ಮಾತ್ರ ಕ್ರಮನ? ಪೃಥ್ವಿ, ಜೈಲಿನಲ್ಲಿ ಎಷ್ಟೇ ಟೈಟ್ ಮಾಡಿದ್ರು ಕೂಡ ಈ ರೀತಿಯಾದಂಥ ಅಕ್ರಮಗಳು ನಡೀತಿದೆ ಅನ್ನೋಂಥದ್ದನ್ನು ಪದೇ ಪದೇ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿದೆ. ನಿನ್ನೆ ರಾತ್ರಿ ಸಿಸಿಬಿ ಪೊಲೀಸರಿಂದ ವಿಶೇಷ ಕಾರ್ಯಾಚರಣೆ ಮಾಡಲಾಗಿರುತ್ತೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಮೇಲೆ ರೇಡ್ ಮಾಡುವಂಥ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬ್ಯಾರಕ್ ಅನ್ನು ಕೂಡ, ಅದರಲ್ಲೂ ಕೂಡ VVIP ಬ್ಯಾರಕ್ ಅನ್ನು ಕೂಡ ಚೆಕ್ ಮಾಡುವಂಥ ಕೆಲಸಗಳನ್ನು ಮಾಡಿರ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಒಂದು ಬ್ಯಾರಕ್ ನಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮೊಬೈಲ್ ಆಗಿರ್ಬೋದು, ಮತ್ತೆ ಚಾರ್ಜರ್, ಮತ್ತೆ ಒಂದು ಚಿಕ್ಕದಂತ ಡೈರಿ, ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಇಲ್ಲಿ ಪತ್ತೆ ಆಗಿರೋದ್ರಿಂದ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಈ ಎಲ್ಲ ವಸ್ತುಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ಗೆ ಹೇಗೆ ಬಂತು ಅನ್ನೋಂಥದ್ದು ಸದ್ಯ ಪ್ರಶ್ನೆ ಆಗಿದೆ. 100% ಈ ಒಂದು ವಿಚಾರದಲ್ಲಿ ಜೈಲಾಧಿಕಾರಿಗಳ ಕೈವಾಡ ಇದ್ದೇ ಇರುತ್ತೆ. ಹೀಗಾಗಿ ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೋ ಕೂಡಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಹಾಗೂ ಮತ್ತೋರ್ವ ಸಜಾಬಂದಿ ಏನಿದೆ, ಇಬ್ಬರ ವಿರುದ್ಧವೂ ಕೂಡ ಈಗಾಗಲೇ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಮಾಡಲಾಗಿದೆ. ಪ್ರತ್ಯೇಕವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ಇದು ಒಂದು ಕಡೆ ಆದ್ರೆ, ಇಷ್ಟೆಲ್ಲ ಅಕ್ರಮಗಳಿಗೆ ಕಾರಣ ಆಗಿರೋದ್ರಿಂದ ಓರ್ವ ಸೂಪರಿಂಟೆಂಡೆಂಟ್ ಜೈಲಾಧಿಕಾರಿಯನ್ನ ಈಗಾಗಲೇ ಅಮಾನತು ಮಾಡಿ ಡಿಜಿ ಆಗಿರುವಂತ ಅಲೋಕ್ ಕುಮಾರ್ ಅವರು ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಜೈಲಿನಲ್ಲಿ ನಡೀತಿರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ ನಲ್ಲಿ ಮೊಬೈಲ್ ಹಾಗೂ ಚಾರ್ಜರ್, ಮತ್ತೆ ಒಂದು ಡೈರಿ ಹಾಗೂ ಪೆನ್ ಡ್ರೈವ್ ಸಿಕ್ಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೇಳಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡುವಂತ ಕೆಲಸವನ್ನ SP ಅಂಶಕುಮಾರ್ ಅವರಿಗೆ ನೋಟಿಸ್ ಜಾರಿ ಮಾಡುವಂತ ಕೆಲಸವನ್ನ DGP ಅಲೋಕ್ ಕುಮಾರ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಒಂದಷ್ಟು ಹತೋಟಿಗೆ ಬರುತ್ತೆ, ತುಂಬಾ ಸ್ಟ್ರಿಕ್ಟ್ ಆಗಿರಲಾಗುತ್ತೆ, ಮತ್ತೆ ಬ್ಯಾರಿಕೇಡ್ಗಳನ್ನ ಬದಲಾವಣೆ ಮಾಡುವಂತದ್ದಾಗಿರ್ಬೋದು, CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ಮತ್ತೆ ಸಿಬ್ಬಂದಿಯನ್ನ ಬದಲಾವಣೆ ಮಾಡುವಂತ ಸಾಕಷ್ಟು ಕೆಲಸಗಳನ್ನ DGP ಅಲೋಕ್ ಕುಮಾರ್ ಅವರು ಮಾಡಿದ್ರು. ಇಷ್ಟಾಗಿಯೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಿದೆ ಅನ್ನುವಂಥದ್ದು ಮತ್ತೆ ಈಗ ಪ್ರೂವ್ ಆಗಿದೆ. ಅದರಲ್ಲೂ ಕೂಡ VVIPಗಳಿಗೆ ಇಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತೆ ಸಿಗುತ್ತಾ? ಎಷ್ಟೇ ರೇಡ್ಗಳಾಗಲಿ, ಸುಪ್ರೀಂ ಕೋರ್ಟ್ ಆಕ್ಷನ್ ತಗೊಳ್ಳಿ, ಸುಪ್ರೀಂ ಕೋರ್ಟ್ ವಾರ್ನ್ ಕೊಡಲಿ, ಮತ್ತೆ ಬೇರೆ ಬೇರೆ ಕೋರ್ಟ್ಗಳು ಕೂಡ ವಾರ್ನ್ ಮಾಡಿದ್ರು ಕೂಡ ಜೈಲಿನಲ್ಲಿ ಅಕ್ರಮಗಳು ನಿಲ್ಲೋದಿಲ್ವಾ ಅನ್ನುವಂಥ ಪ್ರಶ್ನೆ ಮುಂದುವರೆದಿದೆ. ಯಾಕಂದ್ರೆ ಈಗ ನಿನ್ನೆ ಅಷ್ಟೇ ರಾತ್ರಿಯಿಂದ ರೇಡ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಸ್ತುಗಳು, ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಈಗ ಆತನಿಗೆ ಕನ್ವಿಕ್ಟ್ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಆತನಿಗೆ ಕನ್ವಿಕ್ಟ್ ಆಗಿದೆ. ಅಲ್ಲೂ ಕೂಡ ಆತನಿಗೂ ಕೂಡ ಈಗ ಒಂದು ಪೆನ್ ಡ್ರೈವ್ ಮತ್ತೆ ಅದೆಲ್ಲವೂ ಕೂಡ ಆತನ ಬ್ಯಾರಕ್ ನಲ್ಲಿ ಇದೆ, ಸಿಗುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಯಾವ ಮಟ್ಟಿಗೆ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ ಅನ್ನೋದನ್ನ ನಿಜಕ್ಕೂ ಕೂಡ ನೋಡ್ತಾನೆ ಇದೀವಿ. ಉಗ್ರರಿಗೆ ರಾಜಾತಿಥ್ಯ ಕೊಟ್ಟಂತಹ ಮನಸ್ಥಿತಿಯ ಪೊಲೀಸರುಗಳು ಅವರು. ಇನ್ನ ಈತನಿಗೆ ಕೊಡಲ್ವಾ ಪ್ರಜ್ವಲ್ಗೆ?
ನೋಡೋಣ ಯಾವ ರೀತಿಯ ಕ್ರಮವನ್ನ ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಮಾಡುವಂತ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಮುಂದಾಗ್ತಾರೆ ಅಂತ. ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದೆ